ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಾವು ಸಿಂಪಲ್ಲಾಗಿ ಎರಡು ಥರದ ಬೀಡ್ಸ್ನ ಬಳಸ್ಕೊಂಡು ಯಾವ ರೀತಿ ಗ್ರ್ಯಾಂಡಾಗಿ ಬ್ರಾಸ್ಲೆಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಲುಕ್ ಅಂತೂ ಸೂಪರಾಗಿರುತ್ತೆ. ನಿಮಗೆ ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾದರೆ ಬನ್ನಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ, ಬೇಕಾಗಿರೋ ಮೆಟೀರಿಯಲ್ಗಳು ಏನು ಅಂತ ನೋಡ್ಕೊಳ್ಳೋಣ. ನಮಗೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಔಟ್ಸೈಡ್ ಸಿಗೋವಂಥ ಕ್ವಾಲಿಟಿಲೇ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಮೊದಲಿಗೆ ನಮಗೆ ಬೀಡ್ಸ್ ಯಾವುದಾದ್ರೂ ಸರಿ ಈ ರೀತಿ ಗ್ಲಾಸ್ ಬೀಡ್ಸ್ ಆದರೆ ಸಾಕು, ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದು ಅನುಕೂಲ ಇದೆ ಇಲ್ಲ ನಿಮ್ಗೆ ಹತ್ರ ಯಾವ್ದು ಸಿಗುತ್ತೆ ಆ ಥರದ ಬೀಡ್ಸ್ ಆದರೂ ಸರಿ, ಏನೂ ತೊಂದರೆ ಇಲ್ಲ. ಶೇಪ್ ಯಾವುದಾದ್ರೂ ಪರವಾಗಿಲ್ಲ. ಮತ್ತು ವೈಟ್ ಪರ್ಲ್, ಇದು ಒಂದು 6 ನಂಬರ್ ವೈಟ್ ಪರ್ಲ್ ಇರ್ಬೋದು. 6 mm ವೈಟ್ ಪರ್ಲ್ ಸಾಮಾನ್ಯವಾಗಿ ಬ್ರಾಸ್ಲೆಟ್ಗೆಲ್ಲ ಇದೇ ಸೈಜು ಸಾಕಾಗುತ್ತೆ. ಮತ್ತು ಎಲಾಸ್ಟಿಕ್ ವಯರ್ ನೋಡಿ, ಈ ರೀತಿ ಎಳೆದ್ರೆ ನಮಗೆ ತುಂಬ ಗಟ್ಟಿ ಇರೋವಂಥದ್ದೇ ತೊಗೋಬೇಕಾಗುತ್ತೆ. ನಾವು ಅಕಸ್ಮಾತ್ ಮಕ್ಕಳು ಹಾಕ್ಕೊಂಡಿರ್ತಾರೆ, ಕೆಲವೊಮ್ಮೆ ನಾವು ಹಾಕ್ಕೊತೀವಿ, ಎಳೆದ್ರೂ ಹೋಗಬಾರ್ದು, ಸ್ವಲ್ಪ ಗಟ್ಟಿ ಇರೋವಂಥದ್ದೇ ನೋಡಿ ತೊಗೋಬೇಕು. ಈಗ ಎಲಾಸ್ಟಿಕ್ ವೈರ್ ನಾನು ಮೊದಲೇ ಕಟ್ ಮಾಡ್ಕೊತಿಲ್ಲ, ಡೈರೆಕ್ಟಾಗಿ ಹಂಗೆ ಎಷ್ಟು ಬೇಕೋ ಅಷ್ಟು ಪೋಣಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ. ಈಗ 1 by 1 ಒಂದು ಪರ್ಲ್, ಮೊದಲಿಗೆ ನಾನಿಲ್ಲಿ ಪರ್ಲ ಸೇರಿಸಿದ್ದೀನಿ. ನಂತರ ಗ್ಲಾಸ್ ಬೀಡ್ಸ್ ಒಂದು ಇದೇ ರೀತಿ 1 by 1 ನಾವು ಪೊಣಿಸ್ಕೊಂಡು ಹೋಗಬೇಕು. ಇದಕ್ಕೆ ಯಾವುದೇ ಸೂಜಿ ಸಹಾಯದಿಂದ ಪೊಣಿಸ್ಕೊತಾ ಇಲ್ಲ, ಡೈರೆಕ್ಟಾಗಿ ನಾನು ಎಲಾಸ್ಟಿಕ್ ವೈರ್ಗೆ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಎಲಾಸ್ಟಿಕ್ ವೈರು ನಮಗೆ ತುಂಬ ಗಟ್ಟಿಯಾಗೂ ಸ್ಟಿಫಾಗಿ ಚೆನ್ನಾಗಿದೆ, ಅದಕ್ಕೋಸ್ಕರ. ಇದು ನಮಗೆ ಸಾಮಾನ್ಯವಾಗಿ ರಾ ಮೆಟೀರಿಯಲ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಒಂದು 30 - 40 ರೂಪಾಯಿ ಇರ್ಬೋದು. ಕೆಲವೊಂದು ಕಡೆ ಇನ್ನೂ ಕಮ್ಮಿಗೂ ಸಿಗುತ್ತೆ, ಕೆಲವೊಂದು ಕಡೆ ಒಂದು 10 ರೂಪಾಯಿ ಜಾಸ್ತಿನೂ ಆಗಿರ್ಬೋದು ಪ್ರೈಸ್ ಅನ್ನೋದು. ಈ ರೀತಿ 1 by 1 ನಮ್ಮ ಕೈ ಸುತ್ತಳತೆ ಎಷ್ಟಿದೆ ಅನ್ನೋದ್ರ ಮೇಲೆ ನಮಗೆ ಬೀಡ್ಸ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ ನಮಗೆ ಒಂದು 24 ಬೀಡ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಮಿನಿಮಮಾಗಿ ಹೊಲಿಬೇಕು ನಾವು ಸ್ವಲ್ಪ. ಅಂದರೆ ಚಿಕ್ಕ ಮಕ್ಳಿಗಾದರೆ ಒಂದು 20 ಬೀಡ್ಸ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಕೈ ಮುಷ್ಟಿ ದೊಡ್ಡವರು ಅಂತಿದ್ರೆ ಒಂದು 24-25 ಬೀಡ್ಸಲ್ಲಿ ನಮಗೆ ಮುಗಿದೋಗುತ್ತೆ. ಅದು ಸಹ ನಾವು ಯಾವ ಸೈಜ್ ಬೀಡ್ಸ್ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಸಹ ಒಂದೊಂದು ಸಲ ಡಿಪೆಂಡ್ ಆಗಿರುತ್ತೆ ಸುತ್ತಳತೆ ಅನ್ನೋದು. ನಾನಿಲ್ಲಿ 6 mm ಮತ್ತು 4 mm ಗ್ಲಾಸ್ ಬೀಡ್ಸ್, ಗ್ಲಾಸ್ ಕಲರ್, ಟ್ರಾನ್ಸ್ಪರೆಂಟ್ ಕಲರ್ ಇರೋದು ಒಂದು 4 mm ಇರ್ಬೋದು. ಮತ್ತು ಪರ್ಲ್, ವೈಟ್ ಪರ್ಲ್ 6 mm ಇದೆ ಸೈಜ್ ಅನ್ನೋದು. ಈ ರೀತಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೇಕಾ ವಿಡಿಯೋದಲ್ಲಿ ಕೌಂಟು ಮಾಡ್ಕೊಬೋದು, ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ವಿಡಿಯೋ ಅನ್ನೋದು. ನೋಡಿದ್ರಲ್ಲ, ಈ ರೀತಿ ಎಲ್ಲನೂ ಸಹ ನೀಟಾಗಿ ಪೊಣಿಸ್ಕೋಬೇಕಾಗುತ್ತೆ ನಾವು. ಪರ್ ಲೈನ್ ನಮಗೆ ಬೀಡ್ಸ್ ಎಲ್ಲ ಒಂದೊಂದು ಕಡೆ 40, 30, 50 ರೂಪೀಸ್ಗೆಲ್ಲ ಸಿಗುತ್ತೆ. ಒಂದು ಲೈನಲ್ಲಿ ಬಂದು ನಮ್ಗೆ 100 ಬೀಡ್ಸ್ ಇದೆ. ಕೆಲವೊಂದು ಕಡೆ ಕ್ವಾಲಿಟಿ ಮೇಲೆ ಸಹ ಪ್ರೈಸ್ ಅನ್ನೋದು ಅವರು ಡಿಸೈಡ್ ಮಾಡಿರ್ತಾರೆ. ನಾವು ಒಂದು ಸಲ ಈ ರೀತಿ ತೊಗೊಬಂದರೆ ನಮಗೆ ಏನಿಲ್ಲ ಅಂದರೂ ಒಂದು 8 - 10 ಬ್ರಾಸ್ಲೆಟ್ ಅಂತೂ ಖಂಡಿತ ರೆಡಿ ಆಗುತ್ತೆ. ನಾನು ಕೊನೆಯಲ್ಲಿ ಬರೀ ವೈಟ್ ಪರ್ಲ್ನ 3 ಸೇರಿಸಿದ್ದೀನಿ. ನೀವು ಬೇಕಾದರೆ ಪೂರ್ತಿ ನಮಗೆ 1 by 1 ಇರಬೇಕು ಅನ್ನೋದಾದರೆ ಹಂಗೂ ಮಾಡ್ಕೊಬೋದು. ನಾನಿಲ್ಲಿ ಒಂದು ಕಡೆ ಸ್ವಲ್ಪ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಇರಲೇಬೇಕಲ್ಲ ಬ್ರಾಸ್ಲೆಟಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಹೈಲೈಟ್ ಆಗಿರಲಿ ಪರ್ಲ್ಸ್ ಅನ್ನೋದು ಇಲ್ಲಿ ನಮಗೆ ಹೈಲೈಟ್ ಆಗಿದೆ. ಗ್ಲಾಸ್ ಬೀಡ್ಸ್ ಅನ್ನೋದು ಚಿಕ್ಕದಾಗಿರೋದ್ರಿಂದ ಅದು ನಮಗೆ ಕಂಡು ಕಾಣ್ದಾಗಿರುತ್ತೆ. ಹೈಲೈಟ್ ಕಾಣಿಸೋದಂದರೆ ವೈಟ್ ಪರ್ಲ್ ಆಗಿರೋದ್ರಿಂದ ನಾನಿಲ್ಲಿ 3 ಪರ್ಲ್ ಒಂದೇ ಕಡೆ ಬರೋ ಹಾಗೆ ಸೇರಿಸಿ ಚೆನ್ನಾಗಿ ಟೈಟಾಗಿ ಎಳೆದು 3 ಗಂಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದು ತುಂಬ ಎಳೆದು ಗಂಟು ಹಾಕ್ಕೋಬೇಕಾಗುತ್ತೆ. ತುಂಬ ನೀವು 2 ಗಂಟು 1 ಗಂಟು ಹಾಕಿದ್ರೆ ಅದು ಬಿಚ್ಕೊಂಬಂದುಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಎಳಿಬೇಕು, 2 ಕಡೆ ಚೆನ್ನಾಗಿ ಗಂಟು ಹಾಕಿದ್ಮೇಲೆ ಎಳೆದ್ರೆ ಅದು ಹೋಗಿ ಗಂಟು ಅನ್ನೋದು ಕೂತ್ಕೊಳ್ಳುತ್ತೆ. ಆವಾಗ ನಮಗೆ ಅಕಸ್ಮಾತ್ ಮಕ್ಕಳಿಗೆಲ್ಲ ಹಾಕಿ ಕಳಿಸ್ತೀವಲ್ಲ, ಆವಾಗ ಅದು ಬಿಚ್ಕೊಳ್ಳಲ್ಲ. ಅವರು ರಫ್ ಆ್ಯಂಡ್ ಟಫ್ ಆಗಿ ಸ್ವಲ್ಪ ಎಳೆದು ಎಲ್ಲ ಆಟ ಆಡ್ತಿರ್ತಾರೆ, ಒಂದೊಂದು ಸರಿ ಕೈಗೆ ಹಾಕಿ ಕಳಿಸ್ದಾಗ ಆಗ ಅದು ನಮಗೆ ಬಿಚ್ಕೊಳ್ಳೋದಿಲ್ಲ ಮಕ್ಕಳಿಗೆ. ಈ ರೀತಿ ನೋಡಿದ್ರಲ್ಲ, ನಮಗೆ ಬ್ರಾಸ್ಲೆಟ್ ಅನ್ನೋದು ರೆಡಿ ಆಗೋಯ್ತು. ಬೀಡ್ಸ್ದು ಸಿಂಪಲ್ಲಾಗಿ ವೈಟ್ ಫ್ರಾಕ್ ಅಥವಾ ನಾವೇನಾದರೂ ಚೂಡಿದಾರಲ್ಲಿ ಎಲ್ಲದಕ್ಕೂ ಸಹ ಮ್ಯಾಚ್ ಆಗುತ್ತೆ. ಇದು ಯಾವ ನೀವು ಡ್ರೆಸ್ ಆದರೂ ಹಾಕ್ಕೊಂಡ್ರಿ ಎಲ್ಲದಕ್ಕೂ ಲುಕ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಕೈಗೆ ಬ್ರಾಸ್ಲೆಟ್ ಮತ್ತೊಂದು ಕೈಗೆ ವಾಚ್ ಕಟ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ನಾನು ಬಳೆ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೇ ನಿಮಗೆ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ಕೈಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ.
ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಬ್ರಾಸ್ಲೆಟ್ ಅನ್ನೋದು ರೆಡಿ ಮಾಡಿದ್ವಿ. ನಮಗೆ ತುಂಬ ಅಂದರೆ ತುಂಬ ಬೇಗ ಈ ಬ್ರಾಸ್ಲೆಟ್ ರೆಡಿ ಆಯಿತು. ಕೆಲವೊಂದು ಮೆಟೀರಿಯಲ್ ನಮಗೆ ಮನೆಯಲ್ಲೇ ಇದ್ದರೆ ಇದನ್ನು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಆಚೆಗಡೆ ಏನಿಲ್ಲ ಅಂದರೂ ಒಂದು 40ರಿಂದ 50 ರೂಪಾಯಿ ಈ ಬ್ರಾಸ್ಲೆಟ್ಗೆ ಖರ್ಚು ಮಾಡಬೇಕಾಗುತ್ತೆ. ಆದರೆ ಅಷ್ಟು ಮೆಟೀರಿಯಲ್, ರಾ ಮೆಟೀರಿಯಲ್ಲೇ ಸಹ ನಮಗಿನ್ನು 50 ರೂಪಾಯಿ ಹಾಕಿದ್ವಿ ಅಂದರೆ ರಾ ಮೆಟೀರಿಯಲ್ ಅನ್ನೋದೆಲ್ಲ ಸಹ ನಮಗೆ ಸಿಗುತ್ತೆ. ಅದರಿಂದ ಏನಿಲ್ಲ ಅಂದರೂ ಒಂದು 10ರಿಂದ 12 ಬ್ರಾಸ್ಲೆಟ್ನ ಮಾಡ್ಕೊಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.